ಧರ್ಮ, ಜಾತಿ, ಮತ, ಪಂಥ, ಪಕ್ಷ ಇದೆಲ್ಲವನ್ನ ದೂರ ಸರಿಸಿ ಈ ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನನ್ನು ಮಠ ಕಟ್ಟಬೇಕಂತ ನಮ್ಮ ಸಂಕಲ್ಪ. ಅಲ್ಲಿ ಹೆಂಗಿರ್ಬೇಕಂದ್ರ ಆ ಸಮಾಜ, ಈ ಸಮಾಜ, ಆ ತಾಲೂಕು, ಈ ಜಿಲ್ಲೆ ಯಾವುದೂ ಸಂಬಂಧ ಇಲ್ಲ. ಈ ಎಲ್ಲ ಮಠಗಳೊಳಗ ವಿಶೇಷವಾಗಿರ್ತಕ್ಕಂಥ ಮಠ ಸಾಧನಾ ಮಠ. ಇದರ ಮೂಲ ಹಿನ್ನೆಲೆ ಅಂತಂದ್ರ ಇಂಚಿಗೆರೆ ಅಧ್ಯಾತ್ಮ ಸಂಪ್ರದಾಯಗಳು ಮಾಧವಾನಂದ ಪ್ರಭುಜಿಯವರು ಹೆಂಗೆ ಹಾಕಿದ್ರಲ್ಲ, ಸಾಮರಸ್ಯದ ಪೂಜನ, ಸಮಾನತೆ, ಶಾಂತಿ, ಈ ದೇಶಕ್ಕಾಗಿ ಮಣ್ಣಿಗಾಗಿ ಏನಾದ್ರೂ ಮಾಡ್ಬೇಕಂತ ಹೆಂಗ ಸಂಕಲ್ಪ ಇತ್ತಲ್ಲ, ಅದೇ ದಾರಿಯೊಳಗ ರೈತರಿಗೆ ಏನಾದ್ರೂ ಮಾಡಬೇಕು, ಕಣ್ಣೀರು ಒರೆಸಬೇಕು. ಆ ದಾರಿಯೊಳಗೆ ಅದಕ್ಕೂ ಕೂಡ ಮುಗಳು ಕೊಡದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರು, ಹಳಿಗಳಿಯ ಕುಲರತ್ನ ಭೂಷಣ್ ಮಹಾರಾಜರು, ಶಿರಸಿ ಒಬ್ಬರ ದತ್ತದೇವ ಗುರುಗಳಂತೇಳಿ 3 ಜನ ಮಹಾತ್ಮರು ಕೂಡಿಕೊಂಡು ನಮಗೆ ಮಾರ್ಗದರ್ಶನ ಮಾಡಿ, ನೀವೊಂದು ಮಠ ಕಟ್ಟಬೇಕು, ಅದು ಸಾಮಾನ್ಯ ಮಠ ಆಗಿರಲಿ, ರೈತರಿಗೆ ಅನುಕೂಲ ಆಗಬೇಕು ಅಂತ ಒಂದು ಮಠ ಕಟ್ಟಬೇಕಂತೇಳಿ 6 ತಿಂಗಳಿಂದ ನಮಗೆ ಬೈದು ಬುದ್ಧಿ ಹೇಳಿ ಆಶೀರ್ವಾದ ಮಾಡಿಂದ ನಾವು ಒಪ್ಕೊಂಡ್ವಿ. ಯಾಕಂದ್ರೆ ಮೊದಲ ನನ್ನ ಜೀವನದೊಳಗೆ ಇಷ್ಟು ವರ್ಷ ಅವಿಷ್ಟೊಳಗೆ ನಾ ಯಾರ ಹತ್ರ ₹1 ಪಟ್ಟಿ ಕೇಳಿಲ್ಲ, ದೇಣಿಗೆ ಕೇಳಿಲ್ಲ, ದಾನ ಕೇಳಿಲ್ಲ. ₹10 ಕಿಶಾಕ್ ಕೈ ಹಾಕಿ ನಮ್ಮವ್ರು ಅಂತೇಳಿ ಕಸಕೊಂಡು ಸಾಲ ಮಾಡ್ಕೊಂಡಿನಿ. ಮತ್ತೆ ತಿಳಿಸಿ ಪ್ರವಚನ ಹೇಳಿ ರೊಕ್ಕ ಕಲೆಕ್ಟ್ ಮಾಡಿ. ಆದ್ರೆ ಧರ್ಮ ಬಿಟ್ಟು ಮಾಡೋದಿಲ್ಲ. ಇದನ್ನ ಇಂಚಿಗೆರೆ ಸಂಪ್ರದಾಯದ ಎಲ್ಲ ಈಗಿನ ಗುರುಗಳು ನಮ್ಗೆ ಹಾಕಿಕೊಟ್ಟು ಮಾರ್ಗದ ಉಸಿರು ಮಠ ಹಿಂದೆ ಇರ್ಬೇಕಂತಿದ್ದೇನೆ. ಈ 3 ಜನ ಮಹಾತ್ಮರ ಮಠಕ್ಕೆ ಕರೆಸಿ ಇಲ್ಲೇನು ಶಿವಾನಂದ ಸರು, ಪ್ರಕಾಶ್ ಸುಬ್ರಾಣಿಯವರು, ಕೃಷ್ಣೇಗೌಡರು, ಇವ್ರೇನು ಹಿರಿಯರು ಅಂತಾರಲ್ಲ, ಮುಗಳು ಕೂಡ ಅಪ್ಪವ್ರತೆ ಕರ್ಕೊಂಡು ಹೋಗಿ ಭಾಳ ಒತ್ತಾಯ ಮಾಡಿದಾಗ ಆಯ್ತು ಒಂದು ಮಠ ಕಟ್ಟೋಣ ಅಂತಂದ ಮತ್ತೆ 6 ತಿಂಗಳು ಹೋಯ್ತು. ಯಾಕೆ ಇದನ್ನು ಸಂಕಲ್ಪ ಮಾಡಿದೀವಿ ಅಂತಂದ್ರೆ, ನಾಳೆ ಏನೋ ಒಂದು ಹೋರಾಟ ನಡೀತು, ಯಾವುದೋ ಒಂದು ರೈತಗೆ ಅನ್ಯಾಯ ಆಯ್ತು. ಈಗ ಒಂದು ಯಾವುದೋ ಜಾತಿ ಮಠ ಇರ್ತದೆ, ಅನ್ಯಾಯ ಆಯ್ತಂದ್ರೆ ನಮ್ಮ ಜಾತಿ ಮಠ ಆಯ್ತಪ್ಪ ಅಂತ ಓಡಿ ಹೆಂಗೆ ಹೋಗ್ತಾರಲ್ಲ, ಹಂಗಾಗಬಾರ್ದು. ನಮ್ಮ ಕರ್ನಾಟಕದೊಳಗೆ ಯಾವ್ದೋ ರೈತಗೆ ಅನ್ಯಾಯ ಆಯ್ತು ಅಂದ್ರೆ ನಂದ ಮಠ, ನನ್ನ ರೈತನ ಮಠ ಅಂತ ಪ್ರತಿಯೊಬ್ಬ ಅಭಿಮಾನ ಬರುವಂಗ ಮಠ ಬೆಳೆಸ್ಬೇಕಂತ ಸಂಕಲ್ಪ ಐತಿ. ಹೇಳಂಗಿಲ್ಲ, ಅದನ್ನು ಮಾಡಿ ತೋರಿಸ್ತೀವಿ. ಮತ್ತ ಇನ್ನೊಂದು ಅದನ್ನ ಏನು ಊಹಾಪೋಹ ಹೇಳಂಗಿಲ್ಲ. ಸಂಗೊಳ್ಳಿ ರಾಯಣ್ಣ ಹಂಗಿದ್ದ, ಸ್ವಾಮಿ ವಿವೇಕಾನಂದ ಹಿಂಗಿದ್ರು, ಅಂಬೇಡ್ಕರ್ ಹಿಂಗಿದ್ರು, ಬಸವಣ್ಣವ್ರು ಹಿಂಗಿದ್ರು ಹೇಳುವಂಥದ್ದಲ್ಲ. ನಮ್ಮ ಮಠ ಪ್ರಾರಂಭ ಆಗ್ತಂದ್ರೆ ಅಲ್ಲಿ ಧ್ಯಾನ ಮಂದಿರ ಇರ್ತದ. ಈಗ 25, 30, 40, 50 ಹಾಟ್ ಆಗಿ ಸಾಯಕತ್ತವ್ರು ವಯಸ್ಸಿದ್ದವ್ರು, ಯಂಗ್ ಹುಡುಗರು, ಯುವಕರು. ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು, ಯುವಕರು ಗಟ್ಟಿತನ ಬರಬೇಕು. ಒಂದು ಸಾಧನೆ, ತಾಳ್ಮೆ, 100 ವರ್ಷದ ಹಿರಿಯಾಗಿರ್ತಕ್ಕಂಥ ತಾಳ್ಮೆ 20 ವರ್ಷದ ಹುಡುಗನಿಗೆ ಬರ್ಬೇಕಂತ ಒಂದು ಸಾಧನೆ ಮಠ ಮಾಡಬೇಕಂತ ನಮ್ಮ ಕನಸೈತಿ. ನಿಮ್ಮ ಮಕ್ಕಳನ್ನ ಬರೀ 2 ತಿಂಗಳು ಸೂಟಿ ಇದ್ದಾಗ, ರಜಾ ಇದ್ದಾಗ ನಮ್ಮ ಮಠದಾಗ ಬಿಟ್ರಿ ಅಂತಂದ್ರೆ 2 ತಿಂಗಳು ಆದ ನಂತರ ನೀವು ಮನೆಗೆ ಕಳಿಸ್ರೆ ನೀವಾಗೆ ಮತ್ತೆ ಬಂದು ಮಠಕ್ಕೆ 2 ತಿಂಗಳು ಬಿಟ್ಟು ಹೋಗ್ಬೇಕು ಮಕ್ಕಳು. ಅಂತ ಸಂಸ್ಕಾರವಂತರನ್ನ ಕಳಿಸ್ತೀವಿ. ಈ ಕಲಿಯುಗದೊಳಗೆ ಬಹಳ ದುಶ್ಚಟ ಆಗ್ಲಿಕ್ಕಂತದ. ಕೆಲವೊಂದು ಒಳ್ಳೊಳ್ಳೆ ವಿಚಾರಗಳು ಇಟ್ಕೊಂಡಿವಿ. ಒಂದು ರೈತ ಸಭಾಭವನ, ಯಾವುದೇ ರೈತ ಸಣ್ಣ ಪುಟ್ಟ 1000-4000 ಮಂದಿನ ಕೂಡಿಸಿ ಕಾರ್ಯಕ್ರಮ ಮಾಡಬೇಕಂದ್ರೆ ಆ ಮಠದಾಗ ಮಾಡಬೇಕು. ಈ ಭಾಗದ ಯಾರ ರೈತರ ಸಮಾವೇಶ ಮಾಡಬೇಕು ಅವ್ರು ನಮ್ಮ ಮಠದಾಗ ಮಾಡಬೇಕು. ಯಾಕಂದ್ರೆ ಅವ್ರ ಮಠ ಎಲ್ಲೋ ರೊಕ್ಕ ಕೊಟ್ಟು ಖರ್ಚು ಮಾಡಿ ಸಮಾರಂಭ ಮಾಡಂಗಿಲ್ಲ. ರೈತರ ಕಾರ್ಯಕ್ರಮ ರೈತರ ಮಾಡ್ಕೋಬೇಕು. ನಮ್ದೊಂದು ಮಠ ಐತಪ್ಪ, ನಮ್ದೊಂದು ಸಭಾಭವನ ಐತಿ, ನನ್ನ ಮಠ, ನನ್ನ ಗುರುಗಳು ಅಂತೇಳಿ ಪ್ರತಿಯೊಬ್ಬ ರೈತರಿಗೆ ಅಭಿಮಾನ ಬರುವಂತ ಮಠ ಮಾಡ್ಬೇಕಂತ ಐತಿ. ಈಗ ನಮ್ಮ ಶಿವಾನಂದ ಸರ್ ಹೇಳಿದ್ರು, ₹1008 ಪಟ್ಟಿ ಬುಕ್ಕದು. ಪ್ರತಿಯೊಬ್ಬ ರೈತರಿಗೆ ಬಾಬುವನ್ನ ಹರಿದು ಕೊಡ್ರಿ. ಮತ್ತು ಹಂಗಂತೇಳಿ ನೀವು 1008 ಕೊಟ್ರಿ ಸರಿಯಾದ ನೀವು ಮತ್ತೆ 1008 ವರ್ಷಕ್ಕೆ ಹರಿದಿರಿ. ಮತ್ತೆ ಸ್ವಲ್ಪ ಚಲೋ ಕೊಡೋರು ಚಲೋ ಕೊಡು, ಒಮ್ಮೆ ಕೊಡೋದ್ರ ಮತ್ತೊಂದು ಪಟ್ಟಿ ಕೇಳಂಗಿಲ್ಲ. ಯಾರ ಇಷ್ಟ ಅಂತೇನಿಲ್ಲ, ನಿಮ್ಮ ಪ್ರೇಮ ಭಕ್ತಿ ಮ್ಯಾಗ. ಸಾಮಾನ್ಯ ರೈತರು ಯಾರದಾರ ₹1008 ಪ್ರತಿ ಮನೆಗೆ ಹರಿದು ಕೊಡ್ರಿ. ನಮ್ಮದೇನು ಆ ಧರ್ಮ, ಈ ಜಾತಿ, ಶ್ರೀಮಂತ ದೊಡ್ಡವ ಏನು ಸಂಬಂಧ ಇಲ್ಲ. ಗುಂಡೆವಾಡಿಗೆ ದಂಡಿ ಮನಿ ಚಲೋ ಆತರ, ದಂಡಿ ಮನಿ ತಕ್ಕ ಎಲ್ಲ ಮನಿ ನಮ್ಮವ. ಎಲ್ಲರಿಗೂ ಒಂದು ರಸೀದ್ ಹರಿದು ಕೊಟ್ಬಿಡ್ರಿ. ₹1008 ನೀವ್ಯಾರು ಸ್ವಲ್ಪ ಚಲೋ ರೈತರದಿರಿ. ನಮ್ಮ ಮಠ, ನಮ್ಮ ಗುರುಗಳ ರೈತರ ಮಠ ಬೆಳೆಯಲಿ ಅನ್ನೋ ಭಾವನಾ ನಿಮ್ಮೊಳಗೆ ಏನು ಅಭಿಮಾನ ಐತಲ್ಲ. ಇಷ್ಟೆಲ್ಲ ಮಂದಿದ್ರು ಗಟ್ಟಿ ಕಾಳು ಕೊಟ್ಟಾಗ ನೀವು ಹೆಂಗೆ ಬಂದು ಕೂತಿರಲ್ಲ. ನೀವು ಸ್ವಲ್ಪ ಸಾಧ್ಯ ಇದ್ದವ್ರು ಇಷ್ಟ ಅಂತ ಕೇಳಂಗಿಲ್ಲ. ಸಾಧ್ಯ ಇದ್ದಟ್ಟು ₹4 ಹಾಕಿ ಅದು ಕೊಡುವಂತ ಕೆಲಸ ಆಗಲಿ. ನಿಮ್ಮೆಲ್ಲರ ಸಹಕಾರ ಹಿಂದೆ ಇರಲಿ. ಅಥಣಿ ಭಾಗದೊಳಗೆ ಅಥಣಿ ಶಿವಗಳ ಆಶೀರ್ವಾದದಿಂದ ಒಟ್ಟು ನಮ್ಮ ತಾಲೂಕೊಳಗ ಮಠ ಮಾಡಬೇಕಂತ ನಮ್ಮ ಕನಸ. ನಮ್ಮ ತಾಲೂಕೊಳಗ ಯಾಕಂದ್ರೆ ಹುಟ್ಟಿದ ತಾಲೂಕದ ಶಿವಗಳ ಆಶೀರ್ವಾದ ಅದ.
ಇಂಚಗೇರಿ ಮಠದ ಗಿರಿಮಲಪ್ಪ ಮಹಾರಾಜರು ಬಂದು ಇಲ್ಲಿ ಪವಾಡ ಮಾಡಿದ ಪುಣ್ಯಭೂಮಿ ಅತನಿ ಅದ ಕಾಲಸಿದ್ದನ ಪೌಡೆ ಅದ ಒಟ್ಟಿಲ್ಲ ನಮ್ಮ ತಾಲೂಕು ನಮ್ಮ ಸೀನಾಗ ಈ ಪುಣ್ಯಭೂಮಿಗಳು ಮಾಡಬೇಕಂತ ಆಸೆ ನಮ್ಮ ಕನಸದ. ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆಶೀರ್ವಾದ ಮಠದ ಮ್ಯಾಗ ಇರಲಿ ಅಂತೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ